Hello everyone, welcome to Navras Maths Tutorials. ಈಗ ಎಕ್ಸರ್ಸೈಸ್ ನಂಬರ್ 4.3 ಮಾಡೋಣ. ಓಕೆ, ನೋಡಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, ಫೈಂಡ್ ದ ನೇಚರ್ ಆಫ್ ರೂಟ್ಸ್ ಆಫ್ ದ ಫಾಲೋಯಿಂಗ್ ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಇಫ್ ದ ರಿಯಲ್ ರೂಟ್ ಎಕ್ಸಿಸ್ಟ್ ಫೈಂಡ್ ದೆಮ್ ಅಂತ ಹೇಳಿದ್ದಾರೆ. ಈ ನೇಚರ್ ಆಫ್ ರೂಟ್ಸ್ ಅಂತಂದ್ರೆ ಇದ್ರ ಬಗ್ಗೆ ಎಲ್ಲ ನಾನು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ದೀನಿ, ನೋಡಿಲ್ಲ ಅಂದ್ರೆ ನೋಡ್ಕೊಂಡ್ ಬನ್ನಿ. ಈಗ ಬ್ರೀಫ್ ಆಗಿ ಹೇಳಿ ಸ್ಟಾರ್ಟ್ ಮಾಡೋಣ. ನೋಡಿ, ನೇಚರ್ ಆಫ್ ರೂಟ್ಸ್ ಅಂತಂದ್ರೆ ಇಲ್ಲಿ ಕ್ವಾಡ್ರಾಟಿಕ್ ಈಕ್ವೇಶನ್ ಕೊಟ್ಟಿದ್ದಾರೆ ನೋಡಿ, 2x² - 3x + 5 = 0 ಅಂತ. ಅದರಲ್ಲಿ ನೇಚರ್ ಆಫ್ ರೂಟ್ಸ್ ಯಾವ ರೀತಿ ಫೈಂಡ್ ಮಾಡ್ಬೇಕು ಅಂದ್ರೆ ಒಂದು ಫಾರ್ಮುಲಾ ಇದೆ, d = b² - 4ac ಅಂತ. ಡಿ ಅಂದ್ರೆ ಡಿಸ್ಕ್ರಿಮಿನೆಂಟ್ ಅಂತ. ಇಲ್ಲಿ ಎ ಬಿ ಸಿ ಏನಿದಾವಲ್ಲವ, ಇದು ಕೊಎಫಿಷಿಯಂಟ್ ಆಫ್ x² ನ ಎ ಅಂತೀವಿ, ಕೊಎಫಿಷಿಯಂಟ್ ಆಫ್ x ನ ಬಿ ಅಂತ ಹೇಳ್ತೀವಿ, ಕಾನ್ಸ್ಟೆಂಟ್ ನ ಸಿ ಅಂತ ಹೇಳ್ತೀವಿ, ಅದು ನಿಮ್ಗೆ ಗೊತ್ತಿದೆ. ಸೊ ಅಲ್ಲಿ ಏನಿದೆ ವ್ಯಾಲ್ಯೂಸ್ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಈ ಫಾರ್ಮುಲಾದಲ್ಲಿ ನಮ್ಗೆ ಡಿ ಈಸ್ ಮೋರ್ ದ್ಯಾನ್ 0 ಬಂದ್ರೆ, ಇಫ್ ಡಿ ಈಸ್ ಮೋರ್ ದ್ಯಾನ್ 0 ಬಂದ್ರೆ ಟು ಡಿಸ್ಟಿಂಕ್ಟ್ ರಿಯಲ್ ರೂಟ್ ಎಕ್ಸಿಸ್ಟ್ಸ್ ಅಂತ ಹೇಳ್ಬೋದು. ಓಕೆ, ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಅಂದ್ರೆ ಏನು ಅಂದ್ರೆ ಬೇರೆ ಬೇರೆ ವ್ಯಾಲ್ಯೂಸ್. ಓಕೆ, ಟು ಬೇರೆ ಬೇರೆ ವ್ಯಾಲ್ಯೂಸ್ ಬರ್ತವೆ ಅಂತ ಅರ್ಥ. ಇಫ್ ಡಿ ಇಸ್ ಈಕ್ವಲ್ಸ್ ಟು 0 ಬಂತು, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಡಿ ಇಸ್ ಈಕ್ವಲ್ ಟು 0 ಬಂದ್ರೆ ಟು ಈಕ್ವಲ್ ರಿಯಲ್ ರೂಟ್ ಎಕ್ಸಿಸ್ಟ್ಸ್ ಅಂದ್ರೆ ಟು ಈಕ್ವಲ್ ವ್ಯಾಲ್ಯೂಸ್ ಬರ್ತವೆ, ಎರಡು ಸೇಮ್ ಆನ್ಸರೇ ಬರ್ತವೆ ಅಂತ ಅರ್ಥ. ಇಫ್ ಡಿ ಈಸ್ ಲೆಸ್ ದನ್ 0, ಡಿ ವ್ಯಾಲ್ಯೂ ಲೆಸ್ ದನ್ 0 ಬಂದ್ರೆ ಅವಾಗ ನಾವು ಏನ್ ಹೇಳ್ತೀವಿ, ನೋ ರಿಯಲ್ ರೂಟ್ ಎಕ್ಸಿಸ್ಟ್ ಅಂದ್ರೆ ರಿಯಲ್ ರೂಟ್ಸ್ ಎಕ್ಸಿಸ್ಟ್ ಆಗೋದೇ ಇಲ್ಲ. ಓಕೆ, ಇದಿಷ್ಟು ನೇಚರ್ ಆಫ್ ರೂಟ್ಸ್ ಬಗ್ಗೆ. ಈಗ ನೋಡೋಣ ಈ ಕ್ವೆಶನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಈಗ ನೋಡಿ, ಫಸ್ಟ್ ನಾವೇನ್ ಮಾಡ್ಬೇಕು, ಎ ಬಿ ಸಿ ವ್ಯಾಲ್ಯೂ ಹಾಕೋಬೇಕು. ನೋಡಿ, ಎ ಇಸ್ ಈಕ್ವಲ್ಸ್ ಟು ಏನಿದೆ, ಕೊಎಫಿಷಿಯಂಟ್ ಆಫ್ x² 2 ಇದೆ. ಬಿ ಇಸ್ ಈಕ್ವಲ್ಸ್ ಟು ಏನಿದೆ, ಕೊಎಫಿಷಿಯಂಟ್ ಆಫ್ x -3 ಇದೆ. ಸಿ ಇಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್ ಏನಿದೆ 5 ಇದೆ. ಈ ರೀತಿ ಹಾಕೊಂಡ್ರೆ ನಮ್ಗೆ ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೋಡಿ, ಡಿ ಇಸ್ ಈಕ್ವಲ್ಸ್ ಟು b² - 4ac ಇದೆ ಅಲ್ವಾ, ಸೊ ಬಿ ಏನಿದೆ ಇಲ್ಲಿ ವ್ಯಾಲ್ಯೂ -3² - 4, ಎ ಪ್ಲೇಸ್ ಅಲ್ಲಿ ಏನಿದೆ 2 ಇದೆ, ಸಿ ಏನಿದೆ 5 ಇದೆ. ಈಗ -3 × -3 ಏನಾಗತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು, 3² ಅಂದ್ರೆ 9 ಆಯ್ತು. -4 2s are 8, 8 5s are 40. ಓಕೆ, ಈಗ 40 ನಲ್ಲಿ 9 ಮೈನಸ್ ಮಾಡಿದ್ರೆ ನೋಡಿ, ಪ್ಲಸ್ ಮೈನಸ್ ಇದೆ ಅಲ್ವಾ, ಮೈನಸ್ ಮಾಡ್ಬೇಕು. 40 ನಲ್ಲಿ 9 ಮೈನಸ್ ಮಾಡಿದ್ರೆ ಏನ್ ಬರುತ್ತೆ, 31 ಬಂತು, ಆದ್ರೆ ವಿತ್ ನೆಗೆಟಿವ್ ಸೈನ್. ಇಲ್ಲೇನ್ ಬಂತು ನಮ್ಗೆ, ಡಿ ಇಸ್ ಈಕ್ವಲ್ಸ್ ಟು -31 ಬಂತು, ಅಂದ್ರೆ ಇದು ಡಿ ಇಸ್ ಲೆಸ್ ದನ್ 0 ಆಯ್ತಲ್ವಾ, ಯಾವ್ದೇ ನೆಗೆಟಿವ್ ವ್ಯಾಲ್ಯೂ ಅಂದ್ರೆ ಅದು ಲೆಸ್ ದನ್ 0 ಆಯ್ತು. ಸೊ ಲೆಸ್ ದನ್ 0 ಆದ್ರೆ ನಾವೇನಂತ ಹೇಳ್ತೀವಿ, ನೋ ರಿಯಲ್ ರೂಟ್ ಎಕ್ಸಿಸ್ಟ್ ಅಂತ. ಸೊ ಅದನ್ನೇ ಬರೆಯೋಣ, ಹಿಯರ್ ಡಿ ಈಸ್ ಲೆಸ್ ದನ್ 0, ಸೊ ನೋ ರಿಯಲ್ ರೂಟ್ exists. This is the answer. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ ಯಾವ ರೀತಿ ಹೇಳ್ಬೇಕು ನೇಚರ್ ಆಫ್ ದ ರೂಟ್ಸ್ ಅಂತ. ಈಗ ಸೆಕೆಂಡ್ ಒನ್ ಮಾಡೋಣ. ನೋಡಿ, ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, 3x² - 4√3x + 4 = 0 ಅಂತ ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಕೊಟ್ಟಿದ್ದಾರೆ. ಇದ್ರದ್ದು ನಾವು ನೇಚರ್ ಆಫ್ ರೂಟ್ಸ್ ಫೈಂಡ್ ಔಟ್ ಮಾಡೋಣ. ನೋಡಿ, ಫಸ್ಟ್ ಏನ್ ಮಾಡ್ಬೇಕು ನಾವು, ಎ ಇಸ್ ಈಕ್ವಲ್ಸ್ ಟು ಏನಿದೆ ವ್ಯಾಲ್ಯೂಸ್ ಪುಟ್ ಮಾಡೋಣ, 3 ಇದೆ, ಕೊಎಫಿಷಿಯಂಟ್ ಆಫ್ x². ಬಿ ಇಸ್ ಈಕ್ವಲ್ಸ್ ಟು ನೋಡಿ, ಬಿ ಕೊಎಫಿಷಿಯಂಟ್ ಆಫ್ x ಏನಿದೆ ಇಲ್ಲಿ -4√3. ಸೈನ್ ಇಗ್ನೋರ್ ಮಾಡಂಗಿಲ್ಲ, ಏನ್ ಸೈನ್ ಇದೆನೋ ಅದನ್ನೇ ಹಾಕೋಬೇಕು. ಸಿ ಇಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್ ಏನಿದೆ 4. ಓಕೆ, ಈಗ ಫಾರ್ಮುಲಾ ಏನು, ಡಿ ಇಸ್ ಈಕ್ವಲ್ಸ್ ಟು b² - 4ac. ಸೊ ನಾವು ವ್ಯಾಲ್ಯೂ ಪುಟ್ ಮಾಡೋಣ, ಬಿ ಏನಿದೆ -4√3² ಓಕೆ, b² ಅಂದ್ರೆ ನಾವು ಏನಿದೆನೋ ಅದ್ರದ್ದು ಸ್ಕ್ವಯರ್ ಮಾಡ್ಕೊಂಡ್ವಿ. ಈಗ -4 ಇಂಟು ಎ ಪ್ಲೇಸ್ ಅಲ್ಲಿ ಏನಿದೆ 3 ಇದೆ, ಸಿ ಪ್ಲೇಸ್ ಅಲ್ಲಿ 4 ಇದೆ. ಓಕೆ, ಈಗ
ನೋಡಿ ಮೈನಸ್ 4√3 ಇಂಟು ಮೈನಸ್ 4√3 ಇದೆ ಅಲ್ವಾ ಸ್ಕ್ವೇರ್ ಅಂದ್ರೆ. ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. ಓಕೆ, ಬರೆಯೋದೇನ್ ಬೇಕಾಗಿಲ್ಲ. 4 ಇಂಟು 4 16 ಆಯ್ತು. ಇಂಟು √3 ಇಂಟು √3 3 ಆಯ್ತು ಅಲ್ವಾ. ಸೊ ಏನ್ ಬರುತ್ತೆ, 16 ಇಂಟು 3 ಮಾಡ್ಬೇಕು. 16 ಇಂಟು 3 ಮಾಡಿದ್ರೆ 48. 48 ಮೈನಸ್ ನೋಡಿ 4 3s 12, 12 4s 48. ಇಲ್ಲಿನೂ 48 ಬಂತು. 48 ಮೈನಸ್ 48 ಏನ್ ಬರುತ್ತೆ, 0 ಬಂತು. ಅಂದ್ರೆ ಇಲ್ಲಿ ಡಿ ವ್ಯಾಲ್ಯೂ ಏನ್ ಬಂತು, 0 ಬಂತು. ಇಫ್ ಡಿ ಇಸ್ ಈಕ್ವಲ್ಸ್ ಟು 0 ಏನಂತ ಓದಿದ್ವಿ ನಾವು, 2 ಈಕ್ವಲ್ ರಿಯಲ್ ರೂಟ್ ಎಕ್ಸಿಸ್ಟ್ ಅಂತ ಅಲ್ವಾ. ಸೊ ಈಗ ರೂಟ್ ಎಕ್ಸಿಸ್ಟ್ ಆಗ್ತಾ ಇದಾವಲ್ವಾ ನೋಡಿ. ಇಫ್ ದ ರಿಯಲ್ ರೂಟ್ ಎಕ್ಸಿಸ್ಟ್ ಫೈಂಡ್ ದೆಮ್ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಫೈಂಡ್ ಮಾಡೋಣ. ಯಾವ ರೀತಿ ಫೈಂಡ್ ಔಟ್ ಮಾಡೋದು ನೋಡಿ. ಕ್ವಾಡ್ರಾಟಿಕ್ ಫಾರ್ಮುಲಾ ಇದೆ ಅಲ್ವಾ, ನಾನು ಇದನ್ನು ಎಲ್ಲ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ದೀನಿ ನೋಡಿ. ಏನು ಇದೆ ಫಾರ್ಮುಲಾ, ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ಅಪಾನ್ 2a. ಏನಿದು ಕ್ವಾಡ್ರಾಟಿಕ್ ಫಾರ್ಮುಲಾ. ಈಗ ನೋಡಿ ಇಲ್ಲಿ ಬಿ ಸ್ಕ್ವೇರ್ ಮೈನಸ್ 4ac ನಾವು ಫೈಂಡ್ ಔಟ್ ಮಾಡ್ಕೊಂಡಿದ್ವಿ. ಆರ್ ಡಿ ಇಸ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಮೈನಸ್ 4ac ಅಂದ್ರೆ ನಾವು ಏನ್ ಬರ್ಕೋಬಹುದು ನೋಡಿ, ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ ಡಿ ಅಂತ ಕೂಡ ಬರ್ಕೋಬಹುದಲ್ವಾ. ಯಾಕಂದ್ರೆ ನಮ್ಗೆ ಡಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ವಿ. ಸೊ 2a. ಈಗ ನೋಡಿ ಮೈನಸ್, ಇಲ್ಲಿ ಮೈನಸ್ ಇದೆ ಅಲ್ವಾ, ಆ ಮೈನಸ್ ಕಂಪಲ್ಸರಿ ಬರ್ಕೊಂಡ್ವಿ. ಈಗ ಬಿ ಏನಿದೆ, ಬಿ ವ್ಯಾಲ್ಯೂ ನೋಡಿ ಮೈನಸ್ 4√3 ಇದೆ. ಅಂದ್ರೆ ಇಲ್ಲಿ ಆಲ್ರೆಡಿ ಫಾರ್ಮುಲಾದಲ್ಲಿ ಒಂದು ಮೈನಸ್ ಇದೆ, ಇನ್ನು ಬಿ ವ್ಯಾಲ್ಯೂ ಕೂಡ ಮೈನಸ್ ಇದೆ. ಸೊ ಎರಡನ್ನು ಸಪರೇಟ್ ಸಪರೇಟ್ ಬರ್ಕೋಬೇಕು. ಕನ್ಫ್ಯೂಸ್ ಆಗಿ ಒಂದೇ ಮೈನಸ್ ಬರ್ಕೊಂಡ್ರೆ ಮತ್ತೆ ಆನ್ಸರ್ ರಾಂಗ್ ಆಗುತ್ತೆ. ಓಕೆ, ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ ಡಿ ವ್ಯಾಲ್ಯೂ ಏನ್ ಬಂತು ನಮ್ಗೆ, 0 ಬಂತು. ಸೊ 0 ಅಪಾನ್ 2 ಇಂಟು ಎ ವ್ಯಾಲ್ಯೂ ಏನಿದೆ 3. ಓಕೆ, ಈಗ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. 4√3 ಪ್ಲಸ್ ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ 0 ಅಂದ್ರೆ 0 ಬಂತು. ಅಂದ್ರೆ ಇದಿಷ್ಟು ಹೋಯ್ತು 0 ಆಗಿ. ಅಂಡ್ ಅಪಾನ್ 2 3s 6 ಆರ್ ಹಾಗೆ ಇಡಿ 2 ಇಂಟು 3 ಅಂತ. ಯಾಕೆ ಅಂತಂದ್ರೆ ಕ್ಯಾನ್ಸಲೇಷನ್ ಮಾಡ್ಬೋದಲ್ವಾ ನಾವು, ಅದಕ್ಕೆ ನೋಡಿ. ಈಗ 2 1s 2 2s. ಸೊ ಏನ್ ಬಂತು ನಮ್ಗೆ, 2√3 ಅಪಾನ್ 3 ಬಂತು. ಇದು ಎಕ್ಸ್ ಇಸ್ ಈಕ್ವಲ್ಸ್ ಟು, ನೀವು ಇದನ್ನೇ ಕೂಡ ಇಡ್ಬೋದು. ಆದ್ರೆ ಇನ್ನೊಂದೇನು ನೋಡಿ, 3 ಅಂದ್ರೆ √3 ಇಂಟು √3 ಕೂಡ 3 ಆಗತ್ತಲ್ವಾ. ಸೊ ಆ ರೀತಿ ಮಾಡ್ಕೊಂಡ್ರೆ ಇನ್ನು ನಾವು ಶಾರ್ಟ್ ಫಾರ್ಮ್ ಅಲ್ಲಿ ಇಡ್ಬೋದು ನೋಡಿ. 2√3 ಅಪಾನ್ √3 ಇಂಟು √3 ಅಲ್ವಾ. √3 ಇಂಟು √3 3 ಆಯ್ತು. ಈಗ ಏನಾಗತ್ತೆ, 1√3 1√3 ಕ್ಯಾನ್ಸಲ್ ಆಯ್ತು. ಸೊ ನಮ್ಗೆ ಏನ್ ಬಂತು, ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಅಪಾನ್ √3 ಬಂತು. ಇದನ್ನೇ ಇಟ್ರೆ ಕೂಡ ಆನ್ಸರ್ ಕರೆಕ್ಟೇ, ರಾಂಗ್ ಏನಲ್ಲ. ಓಕೆ, ನಾವಿನ್ನು ಶಾರ್ಟ್ ಫಾರ್ಮ್ ಅಲ್ಲಿ ಇಟ್ವಿ. ಈಗ ಎಕ್ಸ್ ಇಸ್ ಈಕ್ವಲ್ಸ್ ಟು 2√3 ಬಂತು. ಇದು ಒಂದೇ ಏನ್ ಮೇಡಮ್ ಆನ್ಸರ್ ಅಂತಂದ್ರೆ ಇದು ಒಂದೇ. ಆದ್ರೆ ನೋಡಿ ಆನ್ಸರ್ ಏನಂತ ಬರೆಯೋಣ ನಾವು, 2 ಅಪಾನ್ √3 ಅಂಡ್ 2 ಅಪಾನ್ √3 ಆರ್ ಈಕ್ವಲ್ ರೂಟ್ಸ್. ಯಾಕಂದ್ರೆ 2 ವ್ಯಾಲ್ಯೂಸ್ ಬರ್ತವೆ, ಅವು ಈಕ್ವಲ್ ಇರ್ತವೆ. ಯಾಕೆ, ಡಿ ಇಸ್ ಈಕ್ವಲ್ಸ್ ಟು 0 ಇದೆ. 2 ಈಕ್ವಲ್ ರೂಟ್ಸ್. ಓಕೆ, ಇವೆರಡು ರೂಟ್ಸ್ ಬಂದಿದ್ದಾವೆ. ದಿಸ್ ಇಸ್ ದ ಆನ್ಸರ್. ಈಗ ನೆಕ್ಸ್ಟ್ ಒನ್ ಮಾಡೋಣ ನೋಡಿ. ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, 2x² ಮೈನಸ್ 6x ಪ್ಲಸ್ 3 ಇಸ್ ಈಕ್ವಲ್ಸ್ ಟು 0 ಅಂತ ಕ್ವಾಡ್ರಾಟಿಕ್ ಈಕ್ವೇಶನ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾವ್ ಏನ್ ಮಾಡ್ಕೋಬೇಕು, ಎ ಬಿ ಸಿ ಬರ್ಕೋಬೇಕು. ಅಂದ್ರೆ ವ್ಯಾಲ್ಯೂಸ್
ಎ ಅಂದ್ರೆ ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಏನಿದೆ 2 ಇದೆ. ಬಿ ಅಂದ್ರೆ ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಏನಿದೆ -6. ಸಿ ಅಂದ್ರೆ ಕಾನ್ಸ್ಟೆಂಟ್, ಕಾನ್ಸ್ಟೆಂಟ್ ಇಸ್ ಈಕ್ವಲ್ಸ್ ಟು 3 ಇದೆ ಅಲ್ವಾ. ಈಗ ಡಿ ಇಸ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಮೈನಸ್ 4ac. ನೋಡಿ ಈಗ ವ್ಯಾಲ್ಯೂಸ್ ಪುಟ್ ಮಾಡೋಣ. ಬಿ ಅಂದ್ರೆ ಏನಿದೆ ವ್ಯಾಲ್ಯೂ -6 ಇದೆ. ಸೊ -6 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು ಎ ಪ್ಲೇಸ್ ಅಲ್ಲಿ ಏನಿದೆ 2 ಇದೆ, ಸಿ ಪ್ಲೇಸ್ ಅಲ್ಲಿ ಏನಿದೆ 3 ಇದೆ. ಓಕೆ, ಈಗ -6 ಹೋಲ್ ಸ್ಕ್ವೇರ್ ನೋಡಿ, -6 ಇಂಟು -6, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು, 6 ಇಂಟು 6 36 ಆಯ್ತು. ಓಕೆ, ಮೈನಸ್ 4 2s 8, 8 3s 24. ಸೊ 36 ಅಲ್ಲಿ 24 ಮೈನಸ್ ಮಾಡೋಣ. 6 ಮೈನಸ್ 4 2 ಆಯ್ತು, 3 ಮೈನಸ್ 2 1 ಆಯ್ತು. ಸೊ ಏನ್ ಬಂತು ನಮ್ಗೆ, ಡಿ ಇಸ್ ಈಕ್ವಲ್ಸ್ ಟು 12 ಬಂತು. ಅಂದ್ರೆ ಇಲ್ಲೇನಾಗ್ತಾ ಇದೆ, ಡಿ ಈಸ್ ಮೋರ್ ದನ್ 0. ಡಿ ಈಸ್ ಮೋರ್ ದನ್ 0 ಇದ್ರೆ ಏನಂತ ಓದಿದ್ವಿ ನಾವು, 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ ಎಕ್ಸಿಸ್ಟ್ಸ್ ಅಂತ. ಅಂದ್ರೆ ಬೇರೆ ಬೇರೆ ವ್ಯಾಲ್ಯೂಸ್ ಬರ್ತವೆ ಅಂತ, 2 ಬೇರೆ ಬೇರೆ ವ್ಯಾಲ್ಯೂಸ್ ಬರ್ತವೆ ಅಂತ. ಸೊ ಅದನ್ನ ಫೈಂಡ್ ಔಟ್ ಮಾಡ್ಬೇಕೀಗ ನಾವು. ಕ್ವಾಡ್ರಾಟಿಕ್ ಫಾರ್ಮುಲಾ ಹಾಕೊಂಡು ಫೈಂಡ್ ಔಟ್ ಮಾಡೋಣ. ಸೊ ಕ್ವಾಡ್ರಾಟಿಕ್ ಫಾರ್ಮುಲಾ ಏನು, ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ಅಪಾನ್ 2a. ಓಕೆ, ಈಗ ಈ ಬಿ ಸ್ಕ್ವೇರ್ ಮೈನಸ್ 4ac ನಾವು ಫೈಂಡ್ ಔಟ್ ಮಾಡಿದೀವಿ ಅಲ್ವಾ, ಡಿ ಅಂತ ನಾವು ಇಟ್ಕೊಂಡಿದ್ವಿ. ಸೊ ನಾವು ಡೈರೆಕ್ಟ್ ಅಂಡರ್ ರೂಟ್ ಡಿ ಅಂತಾನು ಹಾಕೋಣ ಅಪಾನ್ 2a. ಯಾಕಂದ್ರೆ ನಾವು ಡಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ವಿ, ಅಂಡರ್ ರೂಟ್ ಡೈರೆಕ್ಟ್ 12 ಹಾಕ್ಬಿಡೋಣ. ಇಸ್ ಈಕ್ವಲ್ಸ್ ಟು ನೋಡಿ, ಇಲ್ಲಿ ಫಾರ್ಮುಲಾದಲ್ಲಿರೋದು ಮೈನಸ್ ಹಾಕಿದೀನಿ, ಬಿ ವ್ಯಾಲ್ಯೂ ಏನಿದೆ -6 ಇದೆ, ಅಂದ್ರೆ -6 ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ ಡಿ ವ್ಯಾಲ್ಯೂ ನಮ್ಗೆ ಏನ್ ಬಂತು 12 ಬಂತು ಅಪಾನ್ 2a. 2 ಇಂಟು ಎ ವ್ಯಾಲ್ಯೂ ಏನಿದೆ 2 ಇದೆ. ಓಕೆ, ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ 6 ಆಯ್ತು, ಪ್ಲಸ್ ಆರ್ ಮೈನಸ್. ಈಗ ಈ ಅಂಡರ್ ರೂಟ್ 12 ಇದೆ, 12 ಅಂದ್ರೆ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಅಲ್ಲ. ಸೊ ಫ್ಯಾಕ್ಟರ್ಸ್ ಏನ್ ಬರ್ತಾವ ನೋಡಿ, 2 6 2 3 ಸಾರಿ 2 3s 3 1s ಅಲ್ವಾ. ಸೊ ಫ್ಯಾಕ್ಟರ್ಸ್ ಬರೆದ್ರೆ 2 ಇಂಟು 2 ಇಂಟು 3 ಬಂತು ಅಲ್ವಾ, ಅಪಾನ್ 2 2s 4 ಆಯ್ತು. ಈಗ ನೋಡಿ 6 ಪ್ಲಸ್ ಆರ್ ಮೈನಸ್ 1 2 ಹೊರಗಡೆ ತೆಗಿಬಹುದಲ್ವಾ, ಯಾಕಂದ್ರೆ 1 2 ಪರ್ಫೆಕ್ಟ್ ಸ್ಕ್ವೇರ್ ಇದೆ. ಸೊ 2 ಅಂಡರ್ ರೂಟ್ ಏನ್ ಉಳಿಯುತ್ತೆ, ಓನ್ಲಿ 3 ಉಳಿಯುತ್ತೆ ಅಪಾನ್ 4. ಈಗ ಇಲ್ಲಿ 2 ಕಾಮನ್ ತೆಗಿಬಹುದಲ್ವಾ ನಾವು, 2 ಕಾಮನ್ ತೆಗಿಯೋಣ, ಮೇಲೆ ಕಾಮನ್ ತೆಗಿಯೋಣ. ಓಕೆ, 2 ಕಾಮನ್ ತೆಗೆದ್ರೆ ಏನ್ ಉಳಿಯುತ್ತೆ 3 ಪ್ಲಸ್ ಆರ್ ಮೈನಸ್, ಇಲ್ಲಿ 2 ತೆಗೆದ್ಬಿಟ್ಟಿದೀವಿ, ಓನ್ಲಿ ರೂಟ್ 3 ಉಳಿಯುತ್ತೆ ಅಪಾನ್ 4. ಓಕೆ, ಯಾಕೆ ಮಾಡಿದ್ವಿ ಕಾಮನ್ ತೆಗೆದ್ ಬಂದ್ರೆ ಕ್ಯಾನ್ಸಲೇಷನ್ ಆಗುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ನೋಡಿ ಕ್ಯಾನ್ಸಲೇಷನ್ ಆಗತ್ತೆ, 2 1s 2 2s. ಸೊ ಏನ್ ಬಂತು ಆನ್ಸರ್, 3 ಪ್ಲಸ್ ಆರ್ ಮೈನಸ್ ರೂಟ್ 3 ಅಪಾನ್ 2. ಇದೇನಿದು ಎಕ್ಸ್ ವ್ಯಾಲ್ಯೂ. ನಮ್ಗೇನ್ ಬಂದಿದೆ, 2 ಡಿ ಇಸ್ ಮೋರ್ ದನ್ 0 ಇದೆ. ಇಲ್ಲಿ 2 ಡಿಫ್ರೆಂಟ್ ಆನ್ಸರ್ಸ್ ಬೇಕು ಬರ್ತವೆ ಅಂತ ಅರ್ಥ, 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಎಕ್ಸಿಸ್ಟ್ ಅಲ್ವಾ. ಸೊ ನೋಡಿ ಏನವು ಡಿಸ್ಟಿಂಕ್ಟ್ ಅಂದ್ರೆ, ಎಕ್ಸ್ ಇಸ್ ಈಕ್ವಲ್ಸ್ ಟು, ಇಲ್ಲಿ ಪ್ಲಸ್ ಆರ್ ಮೈನಸ್ ಇದೆ ಅಲ್ವಾ, ಒಂದು ಪ್ಲಸ್ ಹಾಕಿ ಬರೆಯೋಣ. ಇದಕ್ಕಿಂತ ಇನ್ನೂ ಸಾಲ್ವ್ ಮಾಡಕ್ ಬರೋದಿಲ್ಲ, ಇದು ಇಷ್ಟೇ. ಓಕೆ, ಒಂದು ಪ್ಲಸ್ ಬರ್ದ್ವಿ. ಇನ್ನೊಂದು ಆನ್ಸರ್ ಎಕ್ಸ್ ಇಸ್ ಈಕ್ವಲ್ಸ್ ಟು -3 ಮೈನಸ್ ರೂಟ್ 3 ಅಪಾನ್ 2 ಆರ್ ದ ರಿಯಲ್ ರೂಟ್ಸ್.
ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಆದ್ರೂ ಬರೀರಿ. ಓಕೆ, 2 ಡಿಫ್ರೆಂಟ್ ರೂಟ್ಸ್ ಬಂತು. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ಮಾಡೋಣ.